ಆತ್ಮೀಯರೇ ನಮಸ್ಕಾರ. ನಮ್ಮ ವಿಕಾಸ್ ಶಿಕ್ಷಣ ಸೌಹಾರ್ದ ಸಹಕಾರಿ ನೇಮಿತ ಹೊಸಪೇಟೆ ಇದರ ವತಿಯಿಂದ ತಮ್ಮೆಲ್ಲರಿಗೂ ಹಾರ್ದಿಕವಾದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಇಂದಿನ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳೋದ್ರ ಮೂಲಕ ಜನರಿಗೆ ಉಪಯುಕ್ತವಾದ ಮಾಹಿತಿಗಳನ್ನು ಒದಗಿಸುವ ದೃಷ್ಟಿಯಿಂದ ವಿಕಾಸ್ ಶಿಕ್ಷಣ ಸೌಹಾರ್ದ ಸಹಕಾರಿ ತನ್ನದೇ ಆದ ಯೂಟ್ಯೂಬ್ ಚಾನಲ್ ಒಂದನ್ನು ಹೊಂದಿದೆ. ಆ ಮೂಲಕ ಸಮಾಜಕ್ಕೆ ಅಗತ್ಯವಿರುವಂಥ ವ್ಯಕ್ತಿತ್ವ ವಿಕಸನದ ವಿಷಯ ಆಗಿರ್ಬೋದು, ಯುವಜನರನ್ನು ಕುರಿತಾದ ವಿಷಯ ಆಗಿರ್ಬೋದು, ಅಥವಾ ಮಹಿಳೆಯರನ್ನು ಕುರಿತಾದ ವಿಷಯ ಆಗಿರ್ಬೋದು, ಅದಕ್ಕಿಂತ ಪ್ರಮುಖವಾಗಿ ಸಮಾಜದ ಹಿರಿಯರಿಗೆ ಉಪಯುಕ್ತವಾಗಿರುವಂತಹ ಆರೋಗ್ಯದ ಮಾಹಿತಿ ಹಾಗೂ ಈ ಥರದ ಇತರೆ ಮಾಹಿತಿಗಳನ್ನು ಒದಗಿಸುವ ದೃಷ್ಟಿಯಿಂದ ಆ ಚಾನೆಲ್ನೊಳಗಡೆ ಎಲ್ಲ ತಜ್ಞರನ್ನು ಕರೆಸಿ ಮಾಹಿತಿ ಒದಗಿಸುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ವಿಶೇಷವಾಗಿ ಸಹಕಾರಿ ಕ್ಷೇತ್ರದಿಂದ ಬಂದಿರುವಂಥ ನಾವು ಸಹಕಾರಿ ಸಂಸ್ಥೆಗಳನ್ನ ನಡೆಸುವಂಥ ಸಂದರ್ಭದೊಳಗಡೆ ಎದುರಾಗುವ ಕಾನೂನಿನ ತೊಡಕಾಗಿರ್ಬೋದು, ಬ್ಯಾಂಕಿಂಗ್ ವಿಷಯದ ತೊಡಕಾಗಿರ್ಬೋದು, ಇತರೆ ವ್ಯವಹಾರದ ಯಾವುದೇ ತೊಡಕುಗಳಾಗಿರ್ಬೋದು, ಅದಕ್ಕೆ ಬೇಕಾಗಿರುವಂಥ ಪರಿಹಾರವನ್ನು ಒದಗಿಸುವ ದೃಷ್ಟಿಯಿಂದ ಅದಕ್ಕೆ ಅಗತ್ಯ ಇರುವಂಥ ತಜ್ಞರೊಂದಿಗೆ ಸಮಾಲೋಚನೆ ವ್ಯವಸ್ಥೆ ಮಾಡುವುದಾಗಿರ್ಬೋದು, ಅದಕ್ಕೆ ಪರಿಹಾರವನ್ನು ಸೂಚಿಸುವಂಥ ಕ್ರಮಗಳನ್ನು ಮಾಡುವಂಥ ದೃಷ್ಟಿಯಿಂದ ಸಹಕಾರಿ ಕ್ಲಿನಿಕ್ ಅನ್ನು ಅಂದರೆ ಎಲ್ಲ ವಿಷಯಗಳ ಕುರಿತು ಪರಿಹಾರ ಒದಗಿಸುವಂಥ ಅಥವಾ ಪರಿಹಾರ ಸೂಚಿಸುವಂಥ ಒಂದು ವೇದಿಕೆಯಾಗಿ ವಿಕಾಸ್ ಸಹಕಾರಿ ಕ್ಲಿನಿಕ್ ಕೆಲಸ ಮಾಡುತ್ತೆ. ಆ ದೃಷ್ಟಿಯಿಂದ ಸಹಕಾರಿ ಕ್ಷೇತ್ರದೊಳಗಡೆ ಬರ್ತಾ ಇರುವಂಥ ಈ ಒಂದು ಸಹಕಾರಿ ಕ್ಲಿನಿಕ್ಕಿನ ವಿಷಯಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಈ ಮೂಲಕ ಕೋರ್ತಾ ಇದ್ದೀನಿ. ಹಾಗಾಗಿ ಈ ಕ್ಷೇತ್ರದೊಳಗಡೆ ಇರುವಂಥ ಎಲ್ಲ ಯುವಜನರು ವಿಕಾಸ್ ಶಿಕ್ಷಣ ಸೌಹಾರ್ದ ಸಹಕಾರಿಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಅಲ್ಲಿರುವಂಥ ವಿಷಯಗಳಿಗೆ ಲೈಕ್ ಕೊಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಬೇಕಂತ ಹೇಳಿ ತಮ್ಮ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಈ ವಿಷಯದೊಳಗಡೆ ನೀವು ಒಟ್ಟಿಗೆ ತಂತ್ರಜ್ಞಾನವನ್ನು ಬಳಸಿಕೊಳ್ಳೋದ್ರ ಮೂಲಕ ಇಬ್ಬರು ಅಭಿವೃದ್ಧಿ ಹೊಂದೋಣ ಅನ್ನೋದು ನನ್ನ ಅಭಿಪ್ರಾಯ ಆಗಿರೋದ್ರಿಂದ ಈಗಾಗಲೇ ಮೇಲೆ ಹೇಳಿದಂತೆ ಅದು ಯುವಜನರಿರ್ಬೋದು, ಮಹಿಳೆಯರಿರ್ಬೋದು, ಸಹಕಾರಿಗಳಿರ್ಬೋದು, ಅಥವಾ ಯಾವುದೇ ರೀತಿಯ ಜನಸಾಮಾನ್ಯರು ವಿಶೇಷವಾಗಿ ಶಿಕ್ಷಣಕ್ಕೆ ಒತ್ತು ಕೊಡುವಂಥ ಸಂಸ್ಥೆ ಆಗಿರುವುದರಿಂದ ಇವರೆಲ್ಲರೂ ಸಹಿತ ಈ ಒಂದು ನಮ್ಮ ಪ್ರಯತ್ನಗಳಿಗೆ ಸಹಕಾರ ನೀಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ.